ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ 3 ವಿಡಿಯೋ ಹಾಕಿದ್ದೆವು. ಕರ್ನಾಟಕ ಬ್ಯಾಂಕ್ ಮಂಗಲ್ಪಾಡಿ ಬ್ರಾಂಚಿನ ಚಿನ್ನದ ಹಗರಣದ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆವು. ಮೊನ್ನೆ ಸೋಮವಾರ ಒಂದು ವಿಡಿಯೋ ಹಾಕಿದ್ದೆವು. ಇನ್ನೂ ಕೂಡ ಅವರು ಕರ್ನಾಟಕ ಬ್ಯಾಂಕಿನವರು ಕಳ್ಳನನ್ನು ಹಿಡಿಲಿಲ್ಲ, ನಮಗೆ ಚಿನ್ನವೂ ಸಿಗಲಿಲ್ಲ, ಅದರ ಮೊಬೈಲೂ ಸಿಗಲಿಲ್ಲ ಅಂತ ಹೇಳಿಕೊಂಡು ವಿಡಿಯೋ ಮಾಡಿ ಹಾಕಿದ್ದೆವು. ಆದರೆ ಫ್ರೆಂಡ್ಸು, ನಿನ್ನೆ ಅಷ್ಟೇ ಕರ್ನಾಟಕ ಬ್ಯಾಂಕಿನವರು ನನ್ನ ಚಿನ್ನದ ಸೆಟ್ಲ್ಮೆಂಟ್ ಮಾಡಿ ಮುಗಿಸಿದ್ದಾರೆ. ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಅದರಲ್ಲಿ ಯಾವುದೇ ಮೋಸ ಮಾಡಲಿಲ್ಲ. ಗ್ರಾಹಕರಿಗೆ ಮೋಸ ಆಗದ ರೀತಿಯಲ್ಲೇ ಅವರು ನಮಗೆ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಮತ್ತು AGM ಅವರೇ ಬಂದಿದ್ದರು ಬ್ರ್ಯಾಂಚಿಗೆ. ಅವರೇ ಬಂದು ಮಾತಾಡಿ ನಮ್ಮ ಒಪ್ಪಿಗೆ ಪಡೆದುಕೊಂಡ ನಂತರವೇ, ಹೇಗಂತ ಹೇಳಿದ್ರೆ ಅವರು ಸೆಟ್ಲ್ಮೆಂಟು ಮಾಡುವ ರೀತಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಅಥವಾ ನಮಗೆ ಏನಾದರೂ ಮೋಸವಾಗುತ್ತಾ ಇದೆಯಾ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡು ನಾವು ಹೇಳಿದ ರೀತಿಯಲ್ಲೇ ಅದನ್ನು ನಮಗೆ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ನನ್ನದನ್ನು ನಿನ್ನೆ ಮಾಡಿದ್ದಾರೆ, ಬಾಕಿ 20 ಇವತ್ತು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅಂತೂ ಉತ್ತಮ ರೀತಿಯಲ್ಲಿ ನಮಗೆ ಗ್ರಾಹಕರಿಗೆ ಯಾವುದೇ ಮೋಸವಾಗದ ರೀತಿಯಲ್ಲಿ ಕರ್ನಾಟಕ ಬ್ಯಾಂಕಿನವರು ಸಹಕರಿಸಿದ್ದಾರೆ. ಇದೇನಾಗಿದೆ ಅಂತ ಹೇಳಿದರೆ, ಒಬ್ಬ ಮಾಡಿದ ತಪ್ಪು ಹೆಸರು ಇಡೀ ಬ್ಯಾಂಕಿನವರಿಗೆ ಬಂದಿದೆ. ಪಾಪ ಬ್ಯಾಂಕಿನವರು ಏನು ತಪ್ಪು ಮಾಡಲಿಲ್ಲ. ಬ್ಯಾಂಕಿನವರು ತಮ್ಮ ಉದ್ಯಮಿಗಳನ್ನು ಅವರಿಗೆ ಉದ್ಯಮ ಅವಕಾಶ ನೀಡುವಂಥ ಸಂದರ್ಭದಲ್ಲಿ ಅವರನ್ನು ಸರಿಯಾಗಿ ಪರಿಶೀಲಿಸಿಯೇ ತಗೊಂಡಿರ್ತಾರೆ. ಆದರೆ ಯಾವ ಹುತ್ತದಲ್ಲಿ ಯಾವ ಹಾವು ಇದೆ ಅಂತ ಹೇಳಿದರೆ ಯಾರಿಗೆ ಗೊತ್ತಿದೆ? ಅದೇ ರೀತಿ ಆಗಿದೆ. ಅವರು ತಮ್ಮ ನೌಕರರ ಮೇಲೆ ವಿಶ್ವಾಸ ಇಟ್ಟಿತ್ತು, ಆದರೆ ಒಬ್ಬ ನೌಕರ ಅವರ ವಿಶ್ವಾಸಘಾತುಕ ಕೆಲಸ ಮಾಡಿದ್ದಾನೆ. ಸಿಕ್ಕಿದಂಥ ಅವಕಾಶವನ್ನು ತಪ್ಪಾಗಿ ಬಳಸಿಕೊಂಡು ಅಲ್ಲಿತ್ತಂತಹ ನಮ್ಮ ಗ್ರಾಹಕರ ಚಿನ್ನವನ್ನು ಕದ್ದುಕೊಂಡು ಹೋಗಿ ಈಗ ಅವನು ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಹುಡುಕುತ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲಂತೆ. ಅದು ಬಹಳ ಒಂದು ಬೇಸರದ ಸಂಗತಿ. ಇನ್ನು AGMನವರು ನನ್ನ ಹತ್ರ ಮಾತಾಡುವಾಗ ತುಂಬ ಬೇಸರ ವ್ಯಕ್ತಪಡಿಸಿದರು. ಅವರಿಗೆ ನಾವು ವಿಡಿಯೋ ಹಾಕಿದ್ದು ಕೂಡ ತುಂಬ ಬೇಸರ ಆಗಿದೆ. ಅದಕ್ಕೆ ನಾನು ಹೇಳಿದೆ, ಸರ್, ನಾನು ಯಾವತ್ತೂ ಬ್ಯಾಂಕಿನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಬ್ಯಾಂಕಿನ ಸಿಬ್ಬಂದಿ ಮಾಡಿದಂತಹ ಒಂದು ತಪ್ಪು, ಬಟ್ ಇದು ಜನರಿಗೆ ವಿಷಯ ಗೊತ್ತುಪಡಿಸಬೇಕು ಎಂಬ ಉದ್ದೇಶದಿಂದ ಹಾಕಿತ್ತು. ಗೊತ್ತುಪಡಿಸಬೇಕು ಯಾಕೆಂತ ಹೇಳಿದ್ರೆ, ಇಂತಹ ಘಟನೆಗಳು ಆದಾಗ ಯಾವ ರೀತಿ ಅದನ್ನು ಮುಂದಕ್ಕೆ ಕೊಂಡೋಗಬೇಕು, ಯಾವ ರೀತಿ ಜನರು ಅದರದ್ದು ಸರಿಪಡಿಸಿಕೊಳ್ಳಬೇಕು ಎಂದು ಅವರಿಗೆ ತಿಳಿಸ್ಲಿಕ್ಕೋಸ್ಕರ ನಾನು ವಿಡಿಯೋ ಹಾಕಿದೆ ಹೊರತು ಮತ್ತು ನಿಮ್ಮ ಮೇಲೆ ಯಾವುದೇ ಅಪಾದನೆ ಹೊರಿಸಿ ಹಾಕಿತ್ತಲ್ಲ. ನಿಮಗೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ನೌಕರ ಮಾಡಿದಂತಹ ತಪ್ಪು ನಿಮಗೂ ಗೊತ್ತಾಗಿಲ್ಲ. ಇತ್ತು ಗೊತ್ತಾಗ್ತಿದ್ರೆ ಈ ಥರ ಆಗಲಿಕ್ಕೆ ಬಿಡ್ತಿದ್ರಾ? ಇಲ್ಲ ತಾನೇ. ನಾನು ಕೂಡ ಅವರಿಗೆ ಹೇಳಿದ್ದೆ. ಆವಾಗಲೇ ಅವ್ರ ಹತ್ರ ಹೇಳಿದೆ, ನೀವೀಗ ನನ್ನ ಸೆಟ್ಲ್ಮೆಂಟ್ ಮಾಡಿ ಮುಗಿಸಿದ್ದೀರಾ, ನಾನು ಯೂಟ್ಯೂಬಲ್ಲಿ ತಿಳಿಸಿದ್ದೇನೆ. ನಾನು ಅದನ್ನು ನೀವು ಸೆಟ್ಲ್ಮೆಂಟ್ ಮಾಡಿದ್ದು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಇಲ್ಲದಿದ್ದರೆ ಗ್ರಾಹಕರಿಗೆ ಜನರಿಗೆ ತಿಳಿಯುವುದು ಹೇಗೆ ಬ್ಯಾಂಕಿನವರು ಏನು ಮಾಡಿದ್ದಾರೆ ಏನಂತ ಹೇಳಿಕೊಂಡು. ನೀವು ಉತ್ತಮ ರೀತಿಯಲ್ಲಿ ನಮಗೆ ಸಹಕರಿಸಿದೆ, ಆದರೆ ಸ್ವಲ್ಪ ತಡವಾಗಿ ಆದರೂ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೀರಾ, ಉತ್ತಮ ರೀತಿಯಲ್ಲಿ ನಮಗೆ ನೀಡತಕ್ಕಂತಹ ಮೊಬೈಲನ್ನು ನೀಡಿದ್ದೀರಾ ಅಂತ ಹೇಳ್ತಾ ಅವರಿಗೆ ಸಮಾಧಾನ ಪಡಿಸಿದ್ದೇನೆ. ಆದರೆ ಇನ್ನು ಮುಂದಕ್ಕೆ ಯಾವುದೇ ಬ್ಯಾಂಕ್ ಆಗಲಿ, ಕರ್ನಾಟಕ ಬ್ಯಾಂಕ್ ಆಗಿರಲಿ, ಕೆನರಾ ಬ್ಯಾಂಕ್ ಆಗಲಿ, ಸ್ಟೇಟ್ ಬ್ಯಾಂಕ್ ಆಗಲಿ, ಯಾವುದೇ ಬ್ಯಾಂಕ್ ಆಗಲಿ, ತಮ್ಮ ಬ್ಯಾಂಕಿಗೆ ನೌಕರರನ್ನು ಉದ್ಯಮಿಗಳನ್ನು ಆರಿಸಿಕೊಳ್ಳುವಂಥ ಸಮಯದಲ್ಲಿ ಇಂತಹ ಪ್ರಕರಣ ನಡೆಯದಂತೆ ತಡೆಯಲಿಕ್ಕಾಗಿ ಯಾವುದಾದರೂ ಒಂದು ಕಾನೂನನ್ನು ಅವರು ತಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ಅವರ ಕಳ್ಳ ಯಾರು ಅಂತ ನಮ್ಮ ಹತ್ರ ಹೇಳಲಿಲ್ಲ, ಇನ್ನೂ ಗೊತ್ತಾಗಿಲ್ಲ ನಮಗೆ. ಅದು ಇನ್ನೂ ಅವರು ನೋಡಿಕೊಳ್ತಾರೆ. ಈಗ ನಮ್ಮದು ಸೆಟ್ಲ್ಮೆಂಟ್ ಮಾಡಿ ಮುಗಿಸಿದ್ದಾರೆ, ನನಗೆ ಯಾವುದೇ ಲಾಸ್ ಆಗದ ರೀತಿಯಲ್ಲಿ ನನ್ನ ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಬಾಕಿದ್ದವರಿಗೂ ಅದೇ ರೀತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಪಾರ್ಟಿಯದ್ದು
ಅವರಿಗೆ ಸೆಟಲ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಚಿನ್ನ ಇಟ್ಟವರು ಅವರು ತೀರಿ ಹೋಗಿದ್ದಾರೆ. ಈಗ ಅವರ ಮಕ್ಕಳಿಗೆ ಅವರು ಅದನ್ನು ಕೊಡಬೇಕಾಗ್ತದೆ. ಅವರ ಮಕ್ಕಳು ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, 8 ಜನ ಏನೋ ಇದ್ದಾರಂತೆ. ಅವರೆಲ್ಲರೂ ಇಲ್ಲಿಲ್ಲ. ಅವರನ್ನೆಲ್ಲ ಬಂದು ಬ್ಯಾಂಕಿಗೆ ಕರೆಸಬೇಕಾಗ್ತದೆ ಅವರು. ಹಾಗಾಗಿ ಅವರದ್ದು ಕೂಡ ಆದಷ್ಟು ಬೇಗ ಸೆಟಲ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ. ಬ್ಯಾಂಕಿನವರು ಅವರಿಂದ ಆದಂತಹ ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಅವರು ಬರಬೇಕು. ಇದಿಷ್ಟು ನಾನು ಬ್ಯಾಂಕಿನವರಿಗೆ ತಿಳಿಸುವಂಥದ್ದು. ಮತ್ತೊಂದು ವಿಷಯ ಏನಂತ ಹೇಳಿದರೆ, ನಮ್ಮ ಈ ವಿಡಿಯೋಗಳನ್ನು ನೋಡಿ ನಮಗೆ ಹಲವಾರು ಕಮೆಂಟ್ ಮಾಡಿದ್ದಾರೆ. ಕೆಲವರು ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ಕೆಲವರು ನಮಗೂ ಹೇಳಿದ್ದಾರೆ ನಾವು ಚಿನ್ನ ಇಡುವಾಗಲೇ ಡೂಪ್ಲಿಕೇಟ್ ಚಿನ್ನ ಇಟ್ಟಿದ್ದೇವೆ ಅಂತ ನಮಗೂ ಹೇಳಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಸರಿಯಾಗಿ ವಿಷಯವನ್ನು ತಿಳಿದುಕೊಳ್ಳದೆ ಏನೇನು ಹೇಳ್ತಾರೆ ಜನರು, ಅದು ವಿಷಯ ಅಲ್ಲ. ನಾನು ಡೂಪ್ಲಿಕೇಟ್ ಇಡ್ತಿದ್ರೆ ನನಗೀಗ ಅವರು ಸೆಟಲ್ಮೆಂಟ್ ಮಾಡ್ತಿರಲಿಲ್ಲ, ನಾನು ಈ ವಿಡಿಯೋ ಮಾಡಲಿಕ್ಕೆ ಬರ್ತಿರಲಿಲ್ಲ. ಯಾಕಂತೇಳಿದರೆ ನಾನು ಚಿನ್ನ ಇಡ್ಲಿಕ್ಕೆ ಹೋಗುವಾಗ ಬ್ಯಾಂಕಿನ ಅಪ್ರೈಸರ್ ಅದನ್ನು ಪರಿಶೀಲಿಸಿ ನಂತರ ಅವರು ನಮಗೆ ಸಾಲವನ್ನು ಕೊಟ್ಟಿರುವುದು. ಬ್ಯಾಂಕಿನ ಒಳಗೆ ಹೋಗುವವರೆಗೆ ಸರಿಯಾದ ಚಿನ್ನವನ್ನೇ ನಾವು ಕೊಟ್ಟಿದ್ದೇವೆ. ಅಲ್ಲಿ ಇದು ಗೋಲ್ಮಾಲ್ ಆಗಿರುವುದು. ಯಾಕಂತೇಳಿ ಕೆಲವರು ಕಮೆಂಟ್ ಹಾಕಿದ್ದಾರೆ, ಅದಕ್ಕೋಸ್ಕರ ಅವರಿಗೆ ಪುನಃ ತಿಳಿಸ್ಲಿಕ್ಕೋಸ್ಕರ ನಾನು ಈ ಥರ ಅಲ್ಲಿ ಗೋಲ್ಮಾಲ್ ಆಗಿರುವುದು. ಅವರಿಗೆ ಪುನಃ ಗೊತ್ತುಪಡಿಸ್ಲಿಕ್ಕೋಸ್ಕರ ನಾನು ಈಗ ಹೇಳ್ತಾ ಇರೋದು. ಅಲ್ಲಿಂದ ಪುನಃ ನನಗೆ ಸಿಕ್ಕುವಾಗ ಅದು ವ್ಯತ್ಯಾಸ ಆದ ಕಾರಣ ನಾನು ಹಾಗೆ ಹೇಳಿರು. ಕೂಡಲೇ ಅವರಿಗೆ ಬ್ಯಾಂಕಿನ ಮ್ಯಾನೇಜರ್ನನ್ನು ತಿಳಿಸಿ ಮತ್ತೆ ಅವರು ಬ್ಯಾಂಕಿನ ಮ್ಯಾನೇಜರೇ ಹೆಡ್ ಆಫೀಸಿಗೆ ರಿಪೋರ್ಟ್ ಮಾಡಿ ಅನಂತರ ಅದು ಸ್ಟೇಷನ್ ಮೆಟ್ಟಲು ಹತ್ತಿರುತ್ತಲ್ಲ ಅನಂತರದ ವಿಷಯ. ಆಗಿರುವಾಗ ಕೆಲವರು ಉತ್ತಮ ರೀತಿಯ ಕಮೆಂಟ್ ಹಾಕಿದ್ದೀರಾ, ಧನ್ಯವಾದಗಳು. ತಪ್ಪಾಗಿ ತಿಳಿದುಕೊಂಡು ಕಮೆಂಟ್ ಹಾಕಿದ್ದೀರಾ, ಅವರಿಗೀಗ ಸ್ಪಷ್ಟೀಕರಣ ನೀಡಿದ್ದೇನೆ, ಅವರಿಗೂ ಧನ್ಯವಾದಗಳು. ನನ್ನ ಚಿನ್ನವನ್ನು ಸೆಟಲ್ಮೆಂಟ್ ಮಾಡಿ ನನ್ನ ವಿಶ್ವಾಸವನ್ನು ಇನ್ನೂ ಉಳಿಸಿಕೊಳ್ಳುವಂತೆ ಮಾಡಿದಂತಹ ಕರ್ನಾಟಕ ಬ್ಯಾಂಕಿನ AGM ಹಾಗೂ ಮಂಗಲ್ಪಾಡಿ ಬ್ರಾಂಚಿನ ಮ್ಯಾನೇಜರ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಫ್ರೆಂಡ್ಸ್, ಇನ್ನೂ ಕೂಡ ನಿಮಗೇನಾದರೂ ಇದರ ಬಗ್ಗೆ ಕೇಳಲಿಕ್ಕಿದ್ದರೆ ಕಮೆಂಟ್ ಹಾಕಿ. ಆ ಕಮೆಂಟ್ಗಳನ್ನೆಲ್ಲ ನೋಡಿ ಅದಕ್ಕೆ ಬೇಕು ಅಂತಾದರೆ ನಾನು ವಿಡಿಯೋ ಮುಖಾಂತರವೇ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇನೆ. ಹಾಗಾಗಿ ಸದ್ಯಕ್ಕೆ ನಮ್ಮ ಈ ಚಿನ್ನದ ಹಗರಣ, ನನ್ನ ಚಿನ್ನದ ಹಗರಣ, ಕರ್ನಾಟಕ ಬ್ಯಾಂಕಿನೊಂದಿಗೆ ನಡೆದಂಥ ಚಿನ್ನದ ಹಗರಣವನ್ನು ಉತ್ತಮ ರೀತಿಯಲ್ಲಿ ಬ್ಯಾಂಕಿನವರು ಮುಗಿಸಿದುದಕ್ಕಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಈ ಪ್ರಕರಣಕ್ಕೆ ತೆರೆ ಎಳೆಯುತ್ತಾ ಇದ್ದೇವೆ. ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬೇರೆ ವಿಷಯಗಳು ಸಿಕ್ಕಿದರೆ ನಿಮ್ಮ ಮುಂದೆ ಬಂದು ಇದೇ ರೀತಿ ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ಅಲ್ಲಿವರೆಗೆ ನಮ್ಮ ಈ ಚಾನಲನ್ನು ಸಪೋರ್ಟ್ ಮಾಡುತ್ತಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.